ಇನ್ನು ಇನ್ನೊಂದು ಇವಾಗ ನೋಡಿ ಆಲ್ರೆಡಿ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ನಾವು ತಗೊಂತಾ ಹೋಗೋದಾದ್ರೆ ಆಲ್ರೆಡಿ ಈಗ ನಮ್ಮ ಪುನೀತ್ ರಾಜ್ಕುಮಾರ್ನ ಕಳ್ಕೊಂಡು ಒಂದ್ ಕಡೆ ಸಿನಿಮಾಗಳು ಕುಗ್ಗೋಗಿದೆ, ಮತ್ತೊಂದ್ ಕಡೆಗೆ ದರ್ಶನ್ ಹೇಳಿ ಕೇಳಿ ಕೋಟ್ಯಾಂತರ ಫ್ಯಾನ್ ಬೇಸ್ ಇರೋರು ಅವ್ರು ಇವಾಗ ಜೈಲ್ ಒಳಗೆ ಹೋಗಿ ಸಿನಿಮಾಗಳಿಲ್ದೆ ಮತ್ತೊಂದ್ ಕಡೆಗೆ ಸಿನಿಮಾ ಇಂಡಸ್ಟ್ರಿ ಕುಗ್ಗೋಗಿದೆ. ಈಗ ಈ ಎಲ್ಲದರ ಮಧ್ಯದಲ್ಲಿ ಈಗ ಉಮಾಪತಿ ಮತ್ತೆ ದರ್ಶನ್ ಅವರು ಮುಂಚೆ ಬಹಳ ಒಳ್ಳೆ ಫ್ರೆಂಡ್ಸ್, ರಾಬರ್ಟ್ ಸಿನಿಮಾದಿಂದ ನಾವು ಗಮನಿಸ್ತಾ ಇದೀವಿ. ಆಮೇಲೆ ಇಬ್ರು ಕೂಡ ದೂರ ಆದ್ರು. ಸೊ ಈ ನಿಟ್ಟಿನಲ್ಲಿ ಉಮಾಪತಿ ದರ್ಶನ್ ಅವ್ರಿಗೆ ಏನಾದ್ರು ಸಹಾಯ ಮಾಡೋದು ಅಥವಾ ಈ ನಿಟ್ಟಿನಲ್ಲಿ ಏನಾದ್ರು ಅವ್ರ ಇಂಟರ್ಫಿಯರೆನ್ಸ್ ಆಗೋದು ನನಗೆ ಗೊತ್ತಿಲ್ಲ ಆ ವಿಚಾರದಲ್ಲಿ. ಬಟ್ ಉಮಾಪತಿ ಅವ್ರಿಗೆ ನಾನು ಒಂದೇ ಹೇಳೋದು, ಎಸ್ ದರ್ಶನ್ ಅವ್ರ ಜೊತೆ ತುಂಬಾ ಕ್ಲೋಸ್ ಇದ್ದಂತ ವ್ಯಕ್ತಿ. ಒಂದ್ ವ್ಯಕ್ತಿ ಜೊತೆ ಫ್ರೆಂಡ್ಶಿಪ್ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ, ಇಷ್ಟ ಆಗ್ತಾ ಇಲ್ಲ ಅಂದ್ರೆ ದೂರ ಆಗ್ಬೇಕು ಹೊರತು ರೆಸ್ಪೆಕ್ಟ್ ಕೊಟ್ಟು ಅವ್ರ ಮೇಲೆ ಅಲಿಗೇಷನ್ಸ್ ಮಾಡಕ್ ಹೋಗ್ಬಾರ್ದು. ಅವ್ರು ಒಂದು ಕೆಟ್ಟ ಇನ್ಸಿಡೆಂಟ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದು ಸರಿನಾ ತಪ್ಪ ಮಾಡಿದಾರ ಮಾಡಿಲ್ವ ನಾವು ನೋಡಿಲ್ಲ, ಯಾರು ನೋಡಿಲ್ಲ, ಅದು ಕಾನೂನು ತೀರ್ಮಾನ ಮಾಡುತ್ತೆ. ಬಟ್ ಉಮಾಪತಿ ಅವರು, ನಾನು ಅದೇ ಬೊಮ್ಮನಹಳ್ಳಿ ಬೇಗೂರು ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ ಅವರು ಕಾಂಗ್ರೆಸ್ ಟಿಕೆಟ್ ಕೇಳೋಗೆಲ್ಲ ನಾವು ತುಂಬಾ ಪರಿಚಯ, ನಾವು ಕಾಂಗ್ರೆಸ್ ಎಲ್ಲ ಹೋರಾಟ ಮಾಡಿದ್ರೆ ಅವ್ರ ಪರ ಧ್ವನಿನ ಎತ್ತಿದ್ವಿ ಟಿಕೆಟ್ ಕೊಡಿ ಅಂತ ಹೇಳಿ. ಬಟ್ ಎಲ್ಲೋ ಒಂದ್ ಕಡೆ ದರ್ಶನ್ ವಿಚಾರದಲ್ಲಿ ಸುಖ ಸುಮ್ನೆ ಅದೇನೋ ದರ್ಶನ್ ಅವ್ರನ್ನೇ ಟಾರ್ಗೆಟ್ ಯಾಕೆ ಮಾಡ್ತಾ ಇದಾರೋ ಗೊತ್ತಿಲ್ಲ. ನೀವು ಅವ್ರ ಹತ್ರ ಮಾತಾಡ್ಲಿಲ್ವಾ ಈ ಕುರಿತಂತೆ? ಉಮಾಪತಿ ಅವ್ರ ಹತ್ರ ಡಿಸ್ಕಸ್ ಏನು ಮಾಡಿಲ್ಲ ದರ್ಶನ್ ನಾವು ಮಾತಾಡಿಲ್ಲ, ನಾವೇನು ಮಾಡಿಲ್ಲ. ಬಟ್ ಒಂದ್ಸಲ ಮಾತ್ರ ನಾನು ಕಮೆಂಟ್ ಹಾಕಿದ್ದೆ ಅಷ್ಟೇ, ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು, ನೇರ ಈ ತರ ಟಾರ್ಗೆಟ್ ಮಾಡೋದು ಒಳ್ಳೇದಲ್ಲ. ಅವ್ರು ಕೆಟ್ಟ ಸಮಯ ಅನುಭವಿಸ್ತಾ ಇದಾರೆ, ತಪ್ಪಿತ್ತಂದ್ರೆ ಶಿಕ್ಷೆ ಅನುಭವಿಸ್ಲಿ. ಯಾಕಂದ್ರೆ ಒಂದ್ಸಲ ಉಮಾಪತಿ ಅವರೇ ಹೇಳಿದ್ರು ಆಯ್ತಾ, ದರ್ಶನ್ ಅವರು ಒಂದು ಅಣ್ಣ ತರ ದುಡ್ಡಿಗೆ ರೆಸ್ಪೆಕ್ಟ್ ಕೊಡಲ್ಲ, ನಮ್ಮ ಹತ್ರ ದುಡ್ಡಿದೆ ಇಲ್ಲ ಅಂತ ನೋಡೋದಿಲ್ಲ, ಅಂಡ್ ಪ್ರೊಡ್ಯೂಸರ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಆ ವ್ಯಕ್ತಿ ನಂಗೆ ಸಿಕ್ಕಿರೋದು ತುಂಬಾ ಒಂಥರ ದೇವ್ರ ತರನೇ, ಅಣ್ಣ ನನ್ನ ಸ್ವಂತ ಅಣ್ಣ ಅಂತ ಆಲ್ಮೋಸ್ಟ್ ಒಂದು 5-6 years ಬ್ಯಾಕ್ ಅನ್ಸುತ್ತೆ ಹೇಳಿ. ಆ ಸಂದರ್ಭದಲ್ಲಿ ಉಮಾಪತಿ ಅವರು ದರ್ಶನ್ ಬಗ್ಗೆ ಕೂಡ ಸ್ಯಾಂಡಲ್ವುಡ್ ಅಲ್ಲಿ ಹೇಳಿದ್ರು. ಇನ್ಫ್ಯಾಕ್ಟ್ ಸ್ಯಾಂಡಲ್ವುಡ್ ಆಲ್ಮೋಸ್ಟ್ ಅರ್ಧ ನಿಂತಿರೋದೇ ದರ್ಶನ್ ಅವರಿಂದ ಈ ವಿಚಾರವನ್ನ ಹೇಳಿದ್ರು. ಸೊ ನೀವು ಕೂಡ ಒಂದಷ್ಟು ಸಂದರ್ಶನದಲ್ಲಿ ಆ ವಿಚಾರವನ್ನು ಕೂಡ ಎತ್ತಿ ಹೇಳಿದ್ರಿ. ಸೊ ಹಾಗಾಗಿ ಈ ಪ್ರಶ್ನೆ ಕೇಳ್ತಾ ಇರೋದು, ನೀವೇನಾದ್ರೂ ಅವ್ರ ಹತ್ರ ಮಾತಾಡಿರೋ ಅಥವಾ ಅವ್ರು ನಿಮ್ಮ ಹತ್ರ ಏನಾದ್ರು ಪರ್ಸನಲಿ ಮಾತನಾಡಿರೋದು ಇದ್ರ ಬಗ್ಗೆ? ಮಾತಾಡಿಲ್ಲ. ಈಗ್ಲೂ ಮಾತಾಡಿ. ಓಕೆ, ಏನೋ ಹಿಂಟ್ ಇದೆ ಹಂಗಿದೆ ನಿಮ್ಮ ಮೌನದಿಂದ? ಏನೋ ಹಿಂಟ್ ಇಲ್ಲ ಇದೆ, ನೀವು ಬಾಯ್ ಬಿಡ್ತಿಲ್ಲ. ನಾವು ಮಾತಾಡಿದ್ರೇನು ಹಿಂಟ್ ಇರುತ್ತೆ, ಮೌನ ಇದ್ರೇನು ಹಿಂಟ್. ಮಾತಾಡ್ಕೊಂಡಿದ್ದೀರಾ ಅನ್ನೋದು ಮೇಲ್ನೋಟಕ್ಕೆ ನಿಮ್ ನಗೋಲೆ ಗೊತ್ತಾಗ್ತಾ ಇದೆ ನಮ್ಗೆ. ಇದೆ, ಏನೋ ಇದೆ, ಸಮಥಿಂಗ್ ಏನೋ ಇದೆ ಅನ್ಸುತ್ತೆ ಸಂಧ್ಯಾ ಅವರೇ. ಹೇಳಿ. ಯಾಕಂದ್ರೆ ನೀವು ಕಾಂಗ್ರೆಸ್ ಕ್ಯಾಂಡಿಡೇಟ್, ನೀವು ಕೂಡ ಹೇಳಿದ್ರಿ ನಾನು ಕೂಡ ನೆಕ್ಸ್ಟ್ ಕಾಂಗ್ರೆಸ್ ಅದ್ ಬಿಡಿ ಪಾರ್ಟಿ ಅನ್ನೋದು. ಉಮಾಪತಿನೂ ಒಳ್ಳೆ ವ್ಯಕ್ತಿನೇ ಆಗಿದ್ರು, ಬಟ್ ಯಾಕೆ ಇಷ್ಟು ದ್ವೇಷಕ್ಕೆ ಇಳಿದ್ರು ಅನ್ನೋದು ಗೊತ್ತಿಲ್ಲ. ತುಂಬಾ ಅಣ್ಣನಂತೆ ರೆಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ದರ್ಶನ್ ಅವ್ರನ್ನ, ತುಂಬಾ ಅಂದ್ರೆ ತುಂಬಾ. ಬಿಕಾಸ್ ಅವ್ರು ಎಲ್ಲೇ ಸಫಾರಿ ಹೋಗ್ಲಿ, ಎಲ್ಲೇ ಹೋಗ್ಲಿ ಜೊತೆಲಿ ಹೋಗ್ಕೊಂಡಿದ್ದಂತಿದ್ದು. ಅವ್ರ ಸ್ಟೇಟಸ್ ಅಷ್ಟೇ, ಎನಿ ಟೈಮ್ ದರ್ಶನ್ ಅವ್ರ ಜೊತೆನೆ ಸ್ಟೇಟಸ್ ಇರ್ತಾ ಇದ್ದದ್ದು. ಬಟ್ ಇತ್ತೀಚಿನ ಹೇಳಿಕೆಗಳು ಯಾಕಷ್ಟು ದ್ವೇಷ ಅವ್ರ ಮೇಲೆ ಹೋಯ್ತು ಅನ್ನೋಂಥದ್ದು, ಒಂದ್ ಕಡೆ ನಮಗ್ ಬಂದಿದ್ದಂಥದ್ದು ಅದ ಒಂದು ಎಸ್ಟೇಟ್ ಪ್ರಾಪರ್ಟಿ ವಿಚಾರದಲ್ಲಿ, ಅದರಲ್ಲಿ ಅವ್ರಿಗೆ ತುಂಬಾ ಇದಾಗಿದ್ದು ಅಂತ ಹೇಳಿ. ಅದು ಬಿಟ್ರೆ ಬಟ್ ಈ ಒಂದು ಕೇಸಲ್ಲಿ ಅವ್ರದ್ದು ಎಷ್ಟು ಬೆಂಬಲ ಇದೆ, ವಿರೋಧ ಇದೆ ಅನ್ನೋಂಥದ್ದು ಮುಂದಿನ ದಿವಸದಲ್ಲಿ ಗೊತ್ತಾಗುತ್ತೆ ಅಂತ ಅನ್ಕೊಳ್ತೀನಿ. ಈಗ ನಿಮ್ಮ ದ್ವೇಷ ಓನ್ಲಿ ಪವಿತ್ರ ಗೌಡನ ಅಥವಾ ದರ್ಶನ್ ಅವ್ರ ಮೇಲೂ ಇದೆ? ನೀವು ಯಾಕೆ ದ್ವೇಷ ಅಂತೀರಾ? ಜೈಲಲ್ಲಿ ನಡೆದಿರೋರು ಅಂತದ್ದು ಹೇಳ್ತಾ ಇದ್ರಿ. ಪವಿತ್ರ ಗೌಡ ನಾನು ಯಾಕೆ ದ್ವೇಷ ಮಾಡ್ಲಿ? ಆಯ್ತು, ಆ ವಿಚಾರಕ್ಕೆ ಅವ್ರಿಗೆ ಕೊಟ್ಟಿರುವಂತ ಫೆಸಿಲಿಟಿಗೆ ಪವಿತ್ರ ದ್ವೇಷ ಅಲ್ಲ, ಅವಳಿಗೆ ಕೊಟ್ಟಿರೋದು ಎಲ್ಲಾರ್ಗೂ ಕೊಡಿ. ಅವಳು ಕೊಡಬೇಡಿ ಅಂತ ಕೇಳಿರುವಂತ ಮಾಧ್ಯಮ, ಅವಳು ಕೊಡಬೇಡಿ ಅಂತ ಹೇಳಿರುವಂತ ನ್ಯಾಯಾಲಯ ಅವಳು ಕೊಡ್ತಾ ಇದೀರಾ. ಸೊ ಆ ಒಂದು ಫೆಸಿಲಿಟೀಸ್ ಅಲ್ಲಿರುವಂತ ಆರೋಪಿಗಳಿಗೂ ಕೊಡಿ, ಒಂಚೂರು ನೆಮ್ಮದಿಯಾಗಿ ಊಟ ಮಾಡ್ತಾರೆ, ನೆಮ್ಮದಿಯಾಗಿ ಚೆನ್ನಾಗಿರ್ತಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಹಿಂಗೆ ಹೋರಾಟ ಮಾಡ್ಬೇಕು ಸಂಧ್ಯಾ ನಾಗರಾಜ್ ಅವರು. ಈ ತರ ಫೆಸಿಲಿಟಿಯನ್ನ ನೀವು ಒಬ್ರಿಗೆ ಮಾತ್ರ ಕೊಡ್ಬೇಡಿ, ಕೊಟ್ರೆ ಇದನ್ನೇ ನಾನು ಒಳಗಡೆ ಮಾಡ್ತೀರಾ ನೆಕ್ಸ್ಟ್ ಹೋರಾಟ? ನಾನ್ ಜೈಲಿನ ಬಗ್ಗೆ ಏನು ಮಾಡಲ್ಲ, ಬಿಕಾಸ್ ಜೈಲಲ್ಲಿ ಇರುವಂತ ಸಿಬ್ಬಂದಿಗಳೇ ಕರೆಕ್ಟ್ ಆಗಿ ಸತ್ಯ ವಿಚಾರನ ಎತ್ತಿಡಿಯಕ್ ಹೋದಾಗ ಅದನ್ನೇ ಮಾತಾಡಲ್ಲ ಅಂದೋಗ, ಇವಾಗ ನಾನ್ ಸುಳ್ಳು ಹೇಳಿದ್ರೆ ಯಾಕೆ ಪ್ರತಿ ಸಲ ಜೈಲಿನ ಸಿಬ್ಬಂದಿಗಳು ಏನು ಮಾತಾಡ್ಬೇಡ, ಈ ವಿಚಾರದ ಬಗ್ಗೆ ಏನು ಮಾತಾಡ್ಬೇಡ, ಬಿಡು ನೀನ್ ಹೆಂಗೋ ಬೆಳೀತಾ ಇದೆಯಾ ಬೆಳಿ, ಇದನ್ನೇನು ಮಾತಾಡ್ಬೇಡ, ಹೊರಗಡೆ ಹಾಕ್ಬೇಡ, ನಮ್ಗೆ ಅದು ಡ್ಯಾಮೇಜ್ ಆಗುತ್ತೆ, ಯಾಕೆ ಪ್ರತಿ ಸಲ ಹೇಳ್ತಾ ಇದ್ರ ಸಿಬ್ಬಂದಿಗಳು? ನನಗೆ ರಿಲೀಸ್ ಆಗಿ ಬರೋಗೂ ಹೇಳ್ತಾ ಇದ್ರು, ಅಲ್ಲಿ ನಡೆದಿರೋದು ಹೇಳ್ಬೇಡ ಅನ್ನೋದು ಅಲ್ಲಿ ಇರೋದಕ್ಕೆ ತಾನೆ, ಅಲ್ಲಿರೋದು ನಾನ್ ರಿಲೀಸ್ ಆಗಿ ಹೊರಗಡೆ ಬರೋ ಟೈಮಲ್ಲಿ ಏನು ಮಾತಾಡ್ಬೇಡ ಬಿಡು ಅಂತ ಹೇಳಿ ಯಾಕೆ ಕಳ್ಸಿದ್ರು? ನನ್ನ ನಂಬರ್, ಪರ್ಸನಲ್ ನಂಬರು ತಗೊಂಡ್ ಕಳ್ಸಿದ್ರು, ಗೊತ್ತಾ? ಓಕೆ.